ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಔದ್ಯಮೀಕರಣ ಹೆಚ್ಚಾಗುತ್ತಾ ಸಾಗಿದಂತೆ ಕೃಷಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗುತ್ತಾ ಸಾಗಿದೆ. ಹಾಗಾಗಿ ಯಂತ್ರೋಪಕರಣಗಳ ಬಳಕೆ ಅನಿವಾರ್ಯವಾಗುತ್ತಾ ಸಾಗಿದೆ. ಅಲ್ಲದೆ ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಯಂತ್ರೋಪಕರಣಗಳ ಬಳಕೆಯಿಂದ ಸಮಯ ಹಾಗೂ ಶ್ರಮದ ಉಳಿತಾಯವಾಗುತ್ತದೆ. ಅಲ್ಲದೆ ಸರ್ಕಾರ ಕೂಡ ಯಂತ್ರೋಪಕರಣಗಳ ಬಳಕೆಯನ್ನು ಪ್ರೋತ್ಸಾಹಿಸಲೆಂದು ರೈತ ಬಾಂಧವರಿಗೆ ಬಾಡಿಗೆ ರೂಪದಲ್ಲಿ ಅವಶ್ಯಕ ಯಂತ್ರೋಪಕರಣಗಳು ಲಭ್ಯವಾಗುವಂತೆ ವ್ಯವಸ್ಥೆ ರೂಪಿಸಿದೆ. ಹಿಪ್ಪು ನೇರಳೆ ರೇಷ್ಮೆ ಹುಳುಗಳ ಏಕೈಕ ಆಹಾರವಾಗಿದ್ದು ವರ್ಷ ಪೂರ್ತಿ ಅದರ ಕೃಷಿ ಕೈಂಕರ್ಯಗಳು ನಡೆಯುತ್ತಲೇ ಇರುತ್ತವೆ. ಸಾಮಾನ್ಯವಾಗಿ ಹಿಪ್ಪು ನೇರಳೆಯನ್ನು 3-3 ಇಲ್ಲವೇ 4-4 ಅಂತರದಲ್ಲಿ ಬೆಳೆಯಲಾಗುತ್ತದೆ. ಆದರೆ ಕೃಷಿ ಕೆಲಸಗಾರರ ಅಭಾವದಿಂದಾಗಿ ಈ ತೋಟ ನಿರ್ವಹಣೆ ಕಷ್ಟಸಾಧ್ಯ. ಪರಿಸ್ಥಿತಿ ಬದಲಾದಂಗೆ ಏನೀಗ ಕೂಲಿ ಕೆಲಸಗಾರರು ಸಿಗೋದು ತುಂಬ ಅಭಾವ ಇರೋದ್ರಿಂದ ಹಾಗೂ ಈಗ ನಮ್ಮಲ್ಲಿ ಈಗ ಏನಾಗ್ತಿದೆ ಅಂತಂದರೆ ನಮ್ಮ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲೂ ಕೂಡ ನೌಕರರು ಕಮ್ಮಿ ಆಗಿದ್ದು ಈಗ ಟ್ರೀ ಮಲ್ಬರಿ ಕಾನ್ಸೆಪ್ಟನ್ನು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈಗ ಕೂಲಿ ಕಾರ್ಮಿಕರು ಇವಾಗ ರೈತರಲ್ಲೂ ಕೂಡ ಅಭಾವ ಇರೋದರಿಂದ ಈಗ ಆ ಏನು ತೋಟ ನಿರ್ವಹಣೆ ತುಂಬ ಕಷ್ಟ ಆಗ್ತಾ ಬಂದಿದೆ. ಈಗ ಉದಾಹರಣೆಗೆ ಈ ತೋಟ ಅಗತ ಆಗಲಿ ಅದರ ನಿರ್ವಹಣೆ ಆಗಲಿ ಅದಕ್ಕೆ ಜನಗಳು ತುಂಬ ಬೇಕಾಗಿರೋದ್ರಿಂದ ಅದು ತುಂಬ ಈಗ ಅಭಾವ ಇರೋದರಿಂದ ಈಗ ಅದು ನಿರ್ವಹಣೆಗೆ ತುಂಬ ಕಷ್ಟ ಆಗಿರೋದ್ರಿಂದ ಈಗ ರೈತರು ವೈಡರ್ ಸ್ಪೇಸಿಂಗ್ಗೆ ಔಟ್ ಮಾಡಿದ್ದಾರೆ. ಹೆಚ್ಚಿನ ಅಂತರದಲ್ಲಿ ಅಂದರೆ 8-5 ಮತ್ತು 8-2 ಅಂತರದಲ್ಲಿ ಹಿಪ್ಪು ನೇರಳೆ ಬೆಳೆಯುವುದನ್ನು ರೈತ ಬಾಂಧವರು ರೂಢಿಸಿಕೊಳ್ಳುತ್ತಿದ್ದಾರೆ. ತೋಟಗಳಲ್ಲಿ ಟಿಲ್ಲರ್ ಬಳಸಿ ಉಳುಮೆ ಮಾಡಬಹುದು. ನೀರು ನಿರ್ವಹಣೆಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಬಹುದು. ಈಗ ರೈತರು ನಮ್ಮ ಕುಣಿಗಲ್ ವಿಭಾಗದಲ್ಲಿ ಹೆಚ್ಚಾಗಿ 8x3 ಅಂದರೆ 8x3 ಇಲ್ಲಾಂದರೆ 8x2 ಸ್ಪೇಸಿಂಗ್ ಅಂತರದಲ್ಲಿ ತೋಟಗಳನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂತಂದರೆ ಮೆಕನೈಸೇಷನ್, ಅಂದರೆ ಅಗತ ಬದಲು ಹದ ಇದ್ದಾಗ ಇಲ್ಲ ಟಿಲ್ಲರ್ ಉಪಯೋಗಿಸಿ ಇಲ್ಲ ಅಥವಾ ಟ್ರ್ಯಾಕ್ಟರ್ ಉಪಯೋಗಿಸಿ ಉಳುಮೆ ಮಾಡ್ತಾರೆ. ಹಾಗೂ ನೀರಿನ ನಿರ್ವಹಣೆಯನ್ನು ಡ್ರಿಪ್ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ರೈತರು. ಇದರಿಂದಾಗಿ ಸಮಗ್ರವಾಗಿ ನೀರಿನ ಬಳಕೆ ಕೂಡ ಆಗ್ತಾ ಇದೆ. ಇದರಿಂದ ಒಳ್ಳೆ ಉತ್ಕೃಷ್ಟ ಗುಣಮಟ್ಟದ ಸೊಪ್ಪನ್ನು ಕೂಡ ಪಡೀತಾ ಇದ್ದಾರೆ. ಇದಕ್ಕೆ ಕಾರಣ ಒಳ್ಳೆ ಗಾಳಿ ಸಂಚಾರ ಆಗ್ತದೆ. ಇದರಿಂದ ಒಳ್ಳೆ ಗುಣಮಟ್ಟದ ಸೊಪ್ಪನ್ನು ಪಡೆದು ಅದರಿಂದ ಒಳ್ಳೆ ಗುಣಮಟ್ಟದ ಗೂಡನ್ನು ಈಗ ಉತ್ಪಾದನೆ ಆಗ್ತಾ ಇದೆ ನಮ್ಮ ಕುಣಿಗಲ್ ವಿಭಾಗದಲ್ಲಿ. ಹೆಚ್ಚಾಗಿ ನಮ್ಮ ತಾಂತ್ರಿಕ ಸೇವಾ ಕೇಂದ್ರ ಯಡಿಯೂರು ಹಾಗೂ ತಾಂತ್ರಿಕ ಸೇವಾ ಕೇಂದ್ರ ಕುಣಿಗಲ್ಲಿರುವಂಥ ರೈತರು ಹೆಚ್ಚಾಗಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಕೃಷಿ ಕ್ಷೇತ್ರಗಳಲ್ಲೂ ಇದನ್ನು ಮಾದರಿಯಾಗಿ ಒಂದು ತೋಟ ನಿರ್ವಹಣೆ ಮಾಡಿ ಬಂದಂಥ ರೈತರುಗಳಿಗೆ ಇಲ್ಲಿ ನಾವು ಅವರಿಗೆ ತರಬೇತಿಯನ್ನು ನೀಡಿ ಕಾರ್ಯಾಗಾರಗಳನ್ನು ನಡೆಸಿಕೊಂಡು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಈಗ ಹೆಚ್ಚಾಗಿ ರೈತರುಗಳು ಕೂಡ ಈಗ 3x3 ಅಥವಾ 4x4 ಸ್ಪೇಸಿಂಗ್ನ ಅಂತರದ ಗಿಡಗಳು ತೋಟಗಳು ಕಮ್ಮಿ ಆಗಿದ್ದು ಹೆಚ್ಚಾಗಿ ಈಗ ವೈಡರ್ ಸ್ಪೇಸಿಂಗನ್ನು ರೈತರುಗಳು ಆಫ್ ಮಾಡಿಕೊಂಡು ಅದನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಪ್ರಸ್ತುತ 10-10 ಅಂತರದಲ್ಲಿ ಹಿಪ್ಪು ನೇರಳೆ ಕೃಷಿ ಕೈಗೊಂಡಿದ್ದಾರೆ. ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುವುದರಿಂದ ಹೆಚ್ಚು ರೆಂಬೆ ಕೊಂಬೆಗಳೊಡೆದು ಗುಣಮಟ್ಟದ ಸೊಪ್ಪನ್ನು ಪಡೆಯಬಹುದು. ಈಗ ನಮ್ಮ ಕೃಷಿ ಕ್ಷೇತ್ರ ಕುಣಿಗಲ್ ಹಾಗೂ ಕೃಷಿ ಕ್ಷೇತ್ರ ಬಿಳಿ ದೇವಾಲಯದಲ್ಲಿ ಈಗ 3 ವರ್ಷದ ಹಿಂದೆ ಏನು ನಾವು ಈ ನೌಕರರ ಕೊರತೆ ಅನುಭವಿಸ್ತೀವಿ, ಆಗ ವಿ ಅಡಾಪ್ಟೆಡ್ ದಿಸ್ ವೈಡರ್ ಸ್ಪೇಸಿಂಗ್. ನಾವು ಇನ್ನೂ ಒಂದು ಮಟ್ಟಿಗೆ ಹೆಚ್ಚಿಗೆ ಹೋಗಿ 8x3 8x2 ಬದಲಾಗಿ 10x10 ಸ್ಪೇಸಿಂಗ್ನಲ್ಲಿ ಈಗ ಒಂದು ಪ್ಲಾಂಟೇಷನ್ ಮಾಡಿದ್ದೀವಿ. ಈಗ ಇಲ್ಲಿ ಏನಿದೆ ನಮ್ಮ ಹಿಂದೆ ಕಾಣ್ತಾ ಇರೋವಂಥದ್ದು 3 ಇಯರ್ಸ್ ಬ್ಯಾಕ್ ಪ್ಲಾಂಟೇಷನ್ ಮಾಡಿದಂಥದ್ದು. ಇದರಲ್ಲಿ ಸುಮಾರು ಪ್ರತಿಯೊಂದು ಮರಗಡ್ಡಿನಲ್ಲೂ ಕೂಡ ಸುಮಾರು 100ರಿಂದ 110 ಬ್ರಾಂಚಸನ್ನು ನಾವು ಇಲ್ಲಿ ನೋಡ್ಬೋದು. ಇದು ಈಗ ಏನು 3x3 ಸ್ಪೇಸಿಂಗ್ ಅಥವಾ 4x4 ಸ್ಪೇಸಿಂಗ್ನಲ್ಲಿ ನಾವು ಗಿಡಗಳು ನೋಡ್ತೀವಿ, ಅದರಲ್ಲಿ ಹೆಚ್ಚಾಗಿ 10ರಿಂದ 15 ಬ್ರಾಂಚಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಲೆಕ್ಕ ಹಾಕಿದ್ರೆ ಒಂದು ಮರಗಡ್ಡಿ ಸುಮಾರು 7ರಿಂದ 8 ಗಿಡಗಳಿಗೆ ಸಮ ಆಗುತ್ತದೆ. ಅಂತರ್ಬೆಳೆಯಾಗಿ ಅಲಸಂದೆಯಂತಹ ದ್ವಿದಳ ಧಾನ್ಯ ಬೆಳೆದು ಹೂ ಬಿಡುವ ಮೊದಲೇ ಮಲ್ಚಿಂಗ್ ಮಾಡುವುದರಿಂದ ಭೂಮಿಯ ಫಲವತ್ತತೆ ವೃದ್ಧಿಸುತ್ತದೆ. ಹೀಗೆ ಬೆಳೆದ ಹಿಪ್ಪು ನೇರಳೆ ಸೊಪ್ಪಿನ ಎಲೆಯ ತೂಕ ಹಾಗೂ ಗಾತ್ರ ಹೆಚ್ಚಾಗಿರುತ್ತದೆ ಮತ್ತು ರೆಂಬೆಗಳು ಹೆಚ್ಚಾಗಿರುವುದರಿಂದ ಹೆಚ್ಚಿನ ಪ್ರಮಾಣದ ಸೊಪ್ಪು ಲಭ್ಯವಾಗುತ್ತದೆ. ಪರಿಣಾಮ ಹೆಚ್ಚು ಹುಳುಗಳನ್ನು ಸಾಕಬಹುದು. ಅದೇ ರೀತಿ ನಾವು ಇಲ್ಲಿ ಏನಾಗುತ್ತೆ, ಮಳೆಗಾಲದಲ್ಲಿ ನಾವು ಇಂಟರ್ ಕ್ರಾಪಿಂಗ್ ಮಾಡ್ತೀವಿ. ಅದಕ್ಕೆ ಅಲಸಂದೆ ಹಾಗೂ ಇತರೆ ದ್ವಿದಳ ಧಾನ್ಯದ ದ್ವಿದಳಗಳನ್ನು ಹಾಕ್ತೀವಿ. ಹಾಗೂ ಅದನ್ನು ಹೂ ಬಿಡೋಕ್ಕಿಂತ ಮುಂಚೆನೇ ಅದನ್ನು ಟ್ರ್ಯಾಕ್ಟರ್ ಅಥವಾ ಪವರ್ ಟ್ರಿಲ್ಲರ್ ಉಪಯೋಗಿಸ್ಕೊಂಡು ಅದನ್ನು ಲೈವ್ ಮಲ್ಚಿಂಗ್ ಮಾಡೋದ್ರಿಂದ ಈ ಪೌಷ್ಟಿಕಾಂಶತೆಯೂ ಕೂಡ ಹೆಚ್ಚಾಗ್ತದೆ. ಅದರಿಂದ ಗುಣಮಟ್ಟದ ಸೊಪ್ಪನ್ನು ಕೂಡ ಪಡಿಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಇಲ್ಲಿ ಒಂದು ಮರಗಡ್ಡಿನಲ್ಲಿ
ಸುಮಾರು ಒಂದು ಮೊಟ್ಟೆಯನ್ನು ನಾವು ಇಲ್ಲಿ ಸಾಕ್ಬೋದು ಅಂತ ನಾವು ಪ್ರಾಯೋಗಿಕವಾಗಿ ನಾವು ಇಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಅದನ್ನು ಸಾಬೀತುಪಡಿಸಿದ್ದೀವಿ. ಅಂದರೆ ಒಂದು ಮರಗಡ್ಡಿನಲ್ಲಿ ಒಂದು ಮೊಟ್ಟೆ ನಾವು ಸಾಕ್ಬೋದು. ಈ ಹಿಂದೆ ಏನು ಕಾಣ್ತಾ ಇದೆ ಇದರಲ್ಲಿ ಸುಮಾರು 78 ಗಿಡಗಳಿದೆ. 78 ಗಿಡದಲ್ಲಿ ನಾವು ಈಗ ಲೆಕ್ಕ ಹಾಕಿ ನೋಡಿದಾಗ 7200 ಬ್ರ್ಯಾಂಚಸ್ ಇದೆ. 7200 ಬ್ರ್ಯಾಂಚಸ್ ಅಂದರೆ ಇಟ್ಸ್ ಈಕ್ವಲ್ ಟು ನಾಟ್ ಲೆಸ್ ದ್ಯಾನ್ ಒಂದು 700 ಪ್ಲ್ಯಾಂಟ್ಸ್. ಯಾವುದು 3x3 ಸ್ಪೇಸಿಂಗ್ನಲ್ಲಿ ಅಥವಾ 4x4 ಸ್ಪೇಸಿಂಗ್ನಲ್ಲಿ ಏನು ಗಿಡಗಳು ನಾವು ಲೆಕ್ಕ ಹಾಕಿ ನೋಡಿದಾಗ ಒಂದು 700 ಗಿಡಗಳಿಗೆ ಸಮ ಈ 78 ಗಿಡಗಳಾಗಿರ್ತದೆ. ಇದು ಸುಮಾರು 20 ಗುಂಟೆ ಪ್ರದೇಶದಲ್ಲಿ ಈ ಏರಿಯಾದಲ್ಲಿ 78 ಗಿಡಗಳನ್ನ ನಾವು ಇಲ್ಲಿ ಪ್ಲ್ಯಾಂಟೇಷನ್ ಆಗಿದೆ. ಇದು 3 ವರ್ಷದ ಹಳೆಯದು. ಇದಕ್ಕೆ ನಾವು ಡ್ರಿಪ್ ಇರಿಗೇಷನ್ ಅಡಾಪ್ಟ್ ಮಾಡಿದ್ದೀವಿ. ಈ ಡ್ರಿಪ್ ಇರಿಗೇಷನ್ ಸಮಗ್ರವಾಗಿ ನೀರಿನ ಬಳಕೆ ಆಗ್ತಾ ಇದೆ. ಇದಕ್ಕೆ ನಮಗೆ ಸುಮಾರು ಒಂದು ಮರಗಡ್ಡಿಗೆ 10 ಲೀಟ್ರ್ ನೀರಾದರೆ ಸಾಕಷ್ಟಾಗುತ್ತೆ. ಅದರಿಂದ ಒಳ್ಳೆ ಗುಣಮಟ್ಟದ ಸೊಪ್ಪನ್ನು ಕೂಡ ಪಡಿತಾ ಇದ್ದೀವಿ. ಇದು ಮೂಲ ರೇಷ್ಮೆ ಕೃಷಿಯ ಕ್ಷೇತ್ರ ಆಗಿರೋದ್ರಿಂದ ಹಾಗೂ ತಳಿ ಸಂರಕ್ಷಣಾ ಕೇಂದ್ರ ಆಗಿರೋದ್ರಿಂದ ಕೂಡ ಇಲ್ಲಿ ಮೈಸೂರು ಶುದ್ಧ ತಳಿನ ತಳಿ ನಿರ್ವಹಣೆ ಮಾಡ್ತಾ ಬಂದಿದ್ದೀವಿ. ಸೊ ಇಲ್ಲಿ ಒಳ್ಳೆ ಗುಣಮಟ್ಟದ ಗೂಡನ್ನು ಕೂಡ ನಾವು ಈ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾವು ಬೆಳೀತಾ ಇದ್ದೀವಿ. ಈಗ ಇದು 20 ದಿವಸ ಹಿಂದೆ ಪ್ರೂನ್ ಮಾಡಿದಂಥ ಮರಗಡ್ಡಿಗಳಿದು. 40 ದಿವಸದಲ್ಲಿ ಇದನ್ನು ನಾವು ತೂಕ ಮಾಡಿ ನೋಡಿದ್ದೀವಿ. ಪ್ರತಿಯೊಂದು ಎಲೆ ಕೂಡ 8 ರಿಂದ 10 ಗ್ರಾಮ್ ತೂಕ ಬರ್ತದೆ ಮತ್ತು ಒಳ್ಳೆ ಗುಣಮಟ್ಟ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಸೊಪ್ಪಾಗಿರ್ತದೆ. ಇದನ್ನು ನಾವು ಪ್ರಾಯೋಗಿಕವಾಗಿ ಇಲ್ಲೇ ಕೂಡ ನಾವು ಅದನ್ನು ಪ್ರತಿಯೊಂದು ಬೆಳೆಯಲ್ಲೂ ಕೂಡ ಅದನ್ನು ನಾವು ತೂಕ ಮಾಡಿ ನೋಡ್ತೀವಿ. ಸುಮಾರು ಒಂದು ಎಲೆ 8 ರಿಂದ 10 ಗ್ರಾಮ್ ತೂಕ ಇದು ಸೊಪ್ಪು ಪಡಿತಾ ಇದ್ದೀವಿ ಈ ತೋಟದಲ್ಲಿ. 1 ಎಕರೆ ಪ್ರದೇಶದಲ್ಲಿ 10-10 ಅಂತರದಲ್ಲಿ ಸುಮಾರು 430ರಷ್ಟು ಗಿಡಗಳನ್ನು ನಾಟಿ ಮಾಡಬಹುದು ಮತ್ತು ಸುಮಾರು 400 ರೇಷ್ಮೆ ಹುಳುಗಳನ್ನು ಸಾಕಬಹುದಾಗಿದೆ. ಇನ್ನೊಂದು ಅಂಶನ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. 1 ಎಕರೆನಲ್ಲಿ 10x10 ಸ್ಪೇಸಿಂಗ್ನಲ್ಲಿ ಸುಮಾರು 430 ಗಿಡಗಳು ಹಿಡಿತದೆ. ಆ 430 ಅಂತಂದರೆ ಸುಮಾರು 400 ಮೊಟ್ಟೆನ ನಾವು ಒಂದು ಸಾರಿ ಮೇಯಿಸ್ಬೋದು. ಅದೇ 3x3 ಸ್ಪೇಸಿಂಗಲ್ಲಾಗಲಿ ಅಥವಾ 4x4 ಸ್ಪೇಸಿಂಗ್ನಲ್ಲಿ 1 ಎಕರೆಗೆ ಒಂದು ಸಾರಿ 250 ರಿಂದ 300 ಮೊಟ್ಟೆ, ಹೆಚ್ಚಿಗೆ ಅಂದರೆ 300 ಮೊಟ್ಟೆ ನಾವು ಮೇಯಿಸ್ಬೋದು. ಆದರೆ ಈ ಒಂದು ಟ್ರೀ ಮಲ್ಬರಿ ಕಾನ್ಸೆಪ್ಟನ್ನ ಅಡಾಪ್ಟ್ ಮಾಡಿಕೊಂಡು ಈ ಒಂದು ಮರಗಡ್ಡಿನಲ್ಲಿ ಒಂದು ಮೊಟ್ಟೆ ಹಂಗೆ ಸುಮಾರು 400 ಮೊಟ್ಟೆಯನ್ನು ನಾವು ಮೇಯಿಸ್ಬೋದು. ಇದರಿಂದ ಪರ್ ಯೂನಿಟ್ ಆಫ್ ಏರಿಯಾ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ. ಇದರಿಂದ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ, ಆದಾಯ ಕೂಡ ರೈತರು ಕೂಡ ಜಾಸ್ತಿ ಪಡಿಬೋದು ಅಂತ ಈ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ರೈತ ಬಾಂಧವರು ಹೆಚ್ಚಿನ ಅಂತರದಲ್ಲಿ ಹಿಪ್ಪು ನೇರಳೆ ಬೆಳೆದು ಹೆಚ್ಚು ಗುಣಮಟ್ಟದ ಸೊಪ್ಪು ಪಡೆದು ಹೆಚ್ಚು ಹುಳುಗಳನ್ನು ಸಾಕಿ ತಮ್ಮ ಆದಾಯ ವೃದ್ಧಿಸಿಕೊಳ್ಳಬಹುದಾಗಿದೆ. ಈ ಮೂಲಕ ರೈತ ಬಾಂಧವರು ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಈ ವೈಡರ್ ಸ್ಪೇಸಿಂಗ್ಗೆ ಕಾನ್ಸೆಪ್ಟ್ಗೆ ಹೋಗಿ. ಅಂದರೆ ವೈಡರ್ ಸ್ಪೇಸಿಂಗ್ ಅಂದರೆ 10x10 ಸ್ಪೇಸಿಂಗ್ಗೆ ಹೋಗಿ. ಇದರಿಂದ ನಿಮಗೆ ಕೂಲಿ ಕಾರ್ಮಿಕರ ಈ ಸಮಸ್ಯೆ ನಿವಾರಿಸುತ್ತದೆ. ಅದರ ಜೊತೆಗೆ ನೀರಿನ ಸಮಗ್ರ ಬಳಕೆ ಆಗ್ತದೆ. ಈ ಫ್ಲಡ್ ಇರಿಗೇಷನ್ ಬದಲು ಇಫ್ ಯು ಗೋ ಫಾರ್ ಡ್ರಿಪ್ ಇರಿಗೇಷನ್ ನೀರಿನ ಬಳಕೆಯೂ ಕೂಡ ಸದ್ಬಳಕೆ ಮಾಡ್ಕೋಬೋದು. ಮತ್ತು ಈ ಅಗೆತ ಇದೇನೇ ಇದರಿಂದನೂ ಕೂಲಿ ಕಾರ್ಮಿಕನ ಸುಮಾರು 80% ಕಮ್ಮಿ ಮಾಡ್ಬೋದು ಅಂತ ನಾನು ಈ ಮೂಲಕ ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ತಾ, ದಯಮಾಡಿ 10x10 ಸ್ಪೇಸಿಂಗ್ಗೆ ಹೋಗಿ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಸೊಪ್ಪನ್ನು ಪಡೆಯುತ್ತೀರಿ. ಒಂದು ಮರಗಡ್ಡಿನಲ್ಲಿ ಒಂದು ಮೊಟ್ಟೆನ ಸಾಕ್ಬೋದು. ಆ ನಿಟ್ಟಿನಲ್ಲಿ ನೀವು ಒಂದು ರೇಷ್ಮೆ ಬೆಳೆನ ಈ ಒಂದು ಪದ್ಧತಿನ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೆಯ ಉತ್ಕೃಷ್ಟ ಗುಣಮಟ್ಟದ ಗೂಡನ್ನು ಕೂಡ ನೀವು ಬೆಳಿಬೋದು ಅಂತ ನಿಮಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಮಿತ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಇಫ್ಕೋ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಇತ್ತೀಚೆಗೆ ಕಬ್ಬು ಬೆಳೆ ಬೇಸಾಯ ಕುರಿತ 1 ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಡಿ.ಪಿ. ಬಿರಾದರ್ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ನಾವೇನ್ ಮಾಡ್ತೀವಿ, ಒಂದೇ ವೆರೈಟಿ ಹೇಳಿ ಪ್ರತಿಯೊಂದು ಫ್ಯಾಕ್ಟರಿ ಇದನ್ನೇ ವೆರೈಟಿ ಬೆಳೀರಿ ಅಂತ ಹೇಳ್ಬಿಡ್ತೀವಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ರೈತರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅದು 14 ತಿಂಗಳ ಬೆಳೆ ಇತ್ತಂದ್ರೆ ಎಲ್ಲರೂ 14ನೇ ತಿಂಗಳಿಗೆ ನೀವು ಕಟಾವ್ ಮಾಡಕ್ ಹೋಗ್ಬಿಡ್ತೀರಿ. ಅವಾಗ ಕಟಾವ್ ಮಾಡಕ್ ಒಂದೇ ಸಲ ಹೋಗ್ಬಿಡಿ. ಯಾಕಂದ್ರೆ ನಮ್ಮಲ್ಲಿ ಆ ಕಂಪ್ನಿಯಲ್ಲಿ ಹಲವಾರು ಈ ಮ್ಯಾಚುರಿಟಿ ಪೀರಿಯಡ್ಸ್ ಅಂತ ಹೇಳಿರ್ತಾರೆ, ಬೇರೆ ಬೇರೆ ಟೈಮಿಂಗ್ ಬರುವಂತಹ ತಳಿಗಳಿರ್ತಾವಲ್ಲ, ಅದನ್ನ ನೀವು ಸ್ಟ್ಯಾಗರ್ ಮಾಡ್ಲಿಕ್ಕೆ ದಯವಿಟ್ಟು ನೀವು ಫ್ಯಾಕ್ಟರಿ ಅವರು ಇದನ್ನ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. 1 ವರ್ಷಕ್ಕೆ ಬರುವ ತಳಿ ಒಂದು 33% ಏರಿಯಾದಲ್ಲಿ ಬೆಳೆಸ್ರಿ,
ಇನ್ನೊಂದು 14 ತಿಂಗಳು ಬರುವಂತಹ ಬೆಳೆಗಳನ್ನು ಇನ್ನೊಂದು 30-35% ಏರಿಯಾದಲ್ಲಿ ಬೆಳೆಸ್ರಿ. 18 ತಿಂಗಳು ಬರುವಂತಹ ಸಹಿತ ಒಂದು ಇಷ್ಟು ಏರಿಯಾದಲ್ಲಿ ಬೆಳೆಸಿದ್ರಿ ಅಂದ್ರೆ ನಿಮ್ಗೆ ಸ್ಟ್ಯಾಗರಿಂಗ್ನು ಆಗತ್ತೆ. ಆ ಶುಗರ್ ಕೇನ್ ಕ್ರಶ್ ಮಾಡ್ಲಿಕ್ಕೂ ಬೇರೆ ಬೇರೆ ಪೀರಿಯಡ್ ನಲ್ಲಿ ಬರುತ್ತೆ. ರೈತರಿಗೂ ನೀವು ತೊಂದರೆ ಕೊಡೋದು ಆಗೋದಿಲ್ಲ. ಇರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿ ಒಂದೇ ಬೆಳೆ ಬಂತಂದ್ರೆ ಎಲ್ಲ ರೈತರು ನನ್ನ ಮೊದಲು ಹೋಗ್ಲಿ ಅಂತ ಹೇಳಿ ಅಲ್ಲಿ ರೈತರನ್ನ ಶೋಷಣೆ ಮಾಡಿ ಅವರು ಕಬ್ಬು ತಗೊಳ್ಳಕ್ಕೆ ಇದು ಮಾಡ್ತಾರಲ್ಲ, ಇದು ರೈತರ ಶೋಷಣೆ ಆಗತ್ತೆ. ಕಬ್ಬು ಬೆಳೆದಾಗ ನೀವು ಬೇರೆ ಬೆಳೆ ಆದ್ರೆ ಕಾಳ ಇಟ್ಕೊಂಡು ಬೇರೆ ಕಡೆ ಹೋಗಿ ಮಾರುಕಟ್ಟೆ ಮಾರ್ಬೋದು. ಕಬ್ಬಿಗೆ ಯು ಹ್ಯಾವ್ ಟು ಡಿಪೆಂಡ್ ಆನ್ ಓನ್ಲಿ, ಅಂದ್ರೆ ಈ ಫ್ಯಾಕ್ಟ್ರಿ ಅವರ ಜೊತೆ ಡಿಪೆಂಡ್ ಆಗಬೇಕು. ಅವರೊಡನೆ ಇದನ್ನ ಒಂದು ಸ್ವಲ್ಪ ಸಮಾಲೋಚನೆ ಮಾಡಿ ಸ್ವಲ್ಪ ಪ್ರತಿಯೊಂದು ಫ್ಯಾಕ್ಟ್ರಿ ಏರಿಯಾದಲ್ಲಿ ಈ ರೀತಿ ಬೇರೆ ಬೇರೆ ಮ್ಯಾಚುರಿಟಿ ಪೀರಿಯಡ್ ಮಾಡಿ. ಇಲ್ಲಾಂದ್ರೆ ಅವ್ರು ಏನಂತಾರೆ, ನಮ್ಮ ಕ್ರಷಿಂಗ್ ಪೀರಿಯಡ್ ಇರೋದು ಈಗಂತೂ ಹೆಚ್ಚು ಕಡಿಮೆ 2 ತಿಂಗಳಿಗೆ ಬಂದಿದೆ. 60 ದಿನಕ್ಕಿಂತ ಹೆಚ್ಚು ಕ್ರಷಿಂಗ್ ಪೀರಿಯಡ್ ಕೆಲವೊಂದು ಫ್ಯಾಕ್ಟ್ರಿ ಅವರು ಆಗ್ತಾನೆ ಇಲ್ಲ. ಬಹಳ 90 ದಿನ ಇತ್ತು ಮೊದಲು ಎಲ್ಲ 120 ಗಂಟೆ ಮಾಡ್ತಿದ್ರು. ಅವಾಗ ಇವು ಮೆಚುರಿಟಿ ಪೀರಿಯಡ್ಸ್ ಸ್ವಲ್ಪ ಚೆನ್ನಾಗಿತ್ತದು. ಕೆಲವೊಬ್ರು 2 ಸಾಲಿ ಬೆಳೀತಿದ್ರು, ಕೆಲವೊಬ್ರು 1 ಸಾಲಿ ಬೆಳೀತಿದ್ರು, ಕೆಲವೊಬ್ರು 15 ತಿಂಗಳದ್ದು ಮೆಚುರಿಟಿ ಬೆಳೀತಿದ್ರು. ಈಗ ಏನ್ ಮಾಡ್ತೀರಿ ನೀವು, ಫ್ಯಾಕ್ಟ್ರಿ ಅವರು ಇಂಥದೇ ಒಂದು ತಳಿ ಅಂತ ಅಂದ್ಕೊಳ್ಳಿ, ಆ ತಳಿನೇ ಹೋದಾಗ ಒಂದೇ ಮೆಚುರಿಟಿ ಪೀರಿಯಡ್ ಆಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಒಂದು 200 ರೈತರು ಇದ್ರೆ ಎಲ್ಲರೂ ಒಂದೇ ರೀತಿ ಬೆಳೆದಾಗ ಆ ಒಂದು ಇಳುವರಿನ ನೀವು ಅಲ್ಲಿ ಬೇಗನೆ ಫ್ಯಾಕ್ಟ್ರಿ ಕಳಿಸುವಂಥದ್ದು ಒಂದನ್ನು ಮಾಡಿದಾಗ ನಿಮ್ಮಲ್ಲೇ ಕಾಂಪಿಟೇಷನ್ ಆಗುತ್ತೆ. ಅವಾಗ ಇವರು ಕಬ್ಬು ಕಟಾವು ಮಾಡೋರು ರೈತರನ್ನ ಸಾಕಷ್ಟು ಶೋಷಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ನಾವು ಅನ್ಕೋಬಹುದು, ನಮ್ಮ ಚಿಕ್ಕೋಡಿ, ಅಥಣಿ ಮತ್ತು ಗೋಕಾಕ್ ಈ ಭಾಗದಲ್ಲಿ ರೈತರು ತುಂಬಾ ಮುಂದುವರೆದಿದ್ದಾರೆ. 4 ಫೂಟ್ 6 ಫೂಟ್ ಹೇಳಿದಾರೆ, 8 ಫೂಟ್ ಅಲ್ಲಿ ಹಾಕಿ ಅಂತರ ಬೆಳೆಗಳು ಮಾಡಿದ್ದಾರೆ. ಅರಿಶಿಣ ಮತ್ತು ಕಬ್ಬು ಮಾಡಿದ್ದು ಇಲ್ಲೇ ಹುಕ್ಕೇರಿಯಲ್ಲಿ ನಿಲ್ಸೋಸಿಯ ಮಟ್ಟದಲ್ಲಿ ಮಾಡಿದ್ದಾರೆ, ರೈತರೇ ಮಾಡಿದ್ದಾರೆ ದೇಸಾಯಿ ಅಂತೇಳಿ. 8 ಫೂಟ್ ಸಾಲ ಕಬ್ಬಿನಲ್ಲಿ ನಡಬರಕ್ಕೆ ಅರಿಶಿಣ 2 ಕಮರ್ಷಿಯಲ್ ಕ್ರಾಪ್ ಬೆಳೆದಿದ್ದಾರೆ. ಎರಡು ಬೆಳೆ ಅರಿಶಿಣ ಬರುತ್ತೆ, 1 ಬೆಳೆ ಅಡಸಾಲಿ ಮಾಡ್ತಿದ್ದಾರೆ. ಅಡಸಾಲಿ ಕಬ್ಬು 1 ಕಬ್ಬು ತಕೊಂಡ್ರೆ 2 ಸಾರಿ ಅರಿಶಿಣ ತಕ್ಕೋತಾರೆ. ಈಗ ಅಂತರ ಬೆಳೆದು ತುಂಬಾ ಮಾಡಿದರೆ ಅಂತರ ಬೆಳೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ. ಮತ್ತು ನಮಗೆ ಕಬ್ಬಿನ ಜೊತೆಗೆ ಇನ್ನೊಂದು ಬೆಳೆ ಕೂಡ ನಮ್ಗೆ ಪರ್ಯಾಯ ಬೆಳೆ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಶೇಂಗಾ ಆಗಲಿ, ಹೆಸರು, ಉದ್ದು ಮತ್ತು ತರಕಾರಿ ಬೆಳೆಗಳಂತ ಟಮಾಟ ಇವು ಕೂಡ ರೈತರು ಬೆಳೆದು ಮಾಡ್ತಾರೆ. ಅದು ಯೂನಿವರ್ಸಿಟಿ ಅವರು ಕೂಡ ನೋಡ್ಬಿಟ್ಟು ಇದು ವ್ಯಾಲಿಡೇಟ್ ಮಾಡಿದ್ದಾರೆ. ಅಂದ್ರೆ ನೀವು ಅಂತರ ಬೆಳೆ ಮಾಡಬಹುದು, 4 ಫೂಟ್ ಸಾಲು 6 ಫೂಟ್ ಸಾಲು ಮಾಡಿದ್ರೆ ಮಾಡಬಹುದು. ಇನ್ನೊಂದು ನಮ್ದು ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು, 4 ಫೂಟ್ ಸಾಲು ಮತ್ತು 6 ಫೂಟ್ ಸಾಲು ಮಾಡೋದ್ರಿಂದ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಆಗುತ್ತೆ. ಮೆಕ್ಯಾನೈಸೇಷನ್ ಹಾರ್ವೆಸ್ಟಿಂಗ್ ತುಂಬಾ ಒತ್ತು ಕೊಡ್ತಾ ಇದೆ. ಇದರಿಂದ 2 ಅಡ್ವಾಂಟೇಜ್ ಅಂದ್ರೆ, ಒಂದು ಮೆಕ್ಯಾನಿಕಲ್ ಹಾರ್ವೆಸ್ಟ್ ಆಗುತ್ತೆ, ಇದು ಯಾವ ಲೇಬರ್ಸ್ ಸಮಸ್ಯೆ ಬರೋದಿಲ್ಲ. ತಾವೇನು ಕೆಳಗಿಂದ ಏನು ಕಟಾವ್ ಆಗ್ತಿತ್ತಲ್ಲ, ಲೇಬರ್ ಕಟ್ ಮಾಡಿದ್ರೆ 1-1.5 ಫೂಟ್ ಏನು ಉಳಿತಿತ್ತಲ್ಲ, ಆ ಮೆಷಿನ್ ಇಂದ ನಿಮ್ಗೆ ಉಳಿದಿಲ್ಲ. ಸೊ ಅದು ಕೂಡ ನಿಮ್ಗೆ ಅಡಿಷನಲ್ ಆಗಿ ಇಳುವರಿ ರೂಪದಲ್ಲಿ ನಿಮ್ಗೆ ಸಿಗುತ್ತೆ. ರೌದಿ ಸುಡೋದ್ರಿಂದ 1 ಎಕರೆಗೆ 1-2 ಟನ್ ಗೊಬ್ಬರ ಸುತ್ತಂಗೆ. ರೈತ ಬಾಂಧವರಿಗೆ ರಸಗೊಬ್ಬರಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ನಿಮ್ಮ ಸಂಸ್ಥೆಯಿಂದಲೂ ಕೂಡ ನೀವು ಸರ್ವೈಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನಾವು ಭೂಮಿಯಲ್ಲಿ ಹಾಕುವ ರಸಗೊಬ್ಬರಗಳು, ಅದು 10-26-26, 12-32-16, 20-20-0 DAP, ಯೂರಿಯಾ ರಸಗೊಬ್ಬರಗಳನ್ನು ನೀವು ಭೂಮಿಯಲ್ಲಿ ಹಾಕಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಒಂದು ಸಂಸ್ಥೆಯ ರಸಗೊಬ್ಬರ ಇರ್ಬೋದು, ಅದು ಇಫ್ಕೋ ಇರ್ಬೋದು, ಫ್ಲಿಪ್ಕೋ ಇರ್ಬೋದು, ಯಾವುದೇ ರಸಗೊಬ್ಬರ ಇರ್ಬೋದು, ಆ ಒಂದು ರಸಗೊಬ್ಬರಗಳ ಬೆಲೆ ಈಗ ಚೀಲದ ಮೇಲೆ ಮೆನ್ಷನ್ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ 10-26-26, ಅದು 100 kgಯಲ್ಲಿ 10 kg ಸಾರಜನಕ, 26 kg ರಂಜಕ, 26 kg ಪೊಟ್ಯಾಷ್ ಇರುತ್ತೆ. ಇದನ್ನು ಪ್ರಮಾಣೀಕರಿಸಿರ್ತಾರೆ. ಮತ್ತು ಕೃಷಿ ಇಲಾಖೆಯಿಂದಲೂ ಕೂಡ ಆವಾಗ ಅದಕ್ಕೆ ಸ್ಯಾಂಪಲ್ ತೆಗೆದುಕೊಂಡು ಅದನ್ನು ಪರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ. ಹೀಗಾಗಿ ಯಾವುದೇ ಒಂದು ರಸಗೊಬ್ಬರ ಅದು ಯಾವುದೇ ಸಂಸ್ಥೆಯಲ್ಲಿ ಇರ್ಬೋದು, ಕಡಿಮೆ ಅಂತ ತಿಳ್ಕೊಬೇಕು. ಇಲ್ಲೇನಾಗಿದೆ, ಇಫ್ಕೋ ಸಂಸ್ಥೆ ತಮ್ಮದೇ ರೈತರಾದಂಥ ಒಂದು ಸಂಸ್ಥೆ. ಯಾಕಂದರೆ ಇಲ್ಲಿ ಬರುವಂಥ ರೈತ ಬಾಂಧವರು ನೀವು ಒಂದಿಲ್ಲ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನಿಮ್ಮ ಒಂದು ಮೆಂಬರ್ಶಿಪ್ ಇರುತ್ತೆ. ಮತ್ತು ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತ ಬಾಂಧವರಿಗೆ 0% 3 ಲಕ್ಷವರೆಗೂ 0% ಬಡ್ಡಿ ದರ ಇದೆ. ಆ ಒಂದು ದೃಷ್ಟಿಯಿಂದ ನೀವು ಸಾಲವನ್ನು ಕೂಡ ತಗೋಬೇಕು. ನೀವು ಸಂಸ್ಥೆ ಪ್ರಾರಂಭ ಮಾಡಿ ರೈತ ಬಾಂಧವರಿಗೆ ಒಳ್ಳೆಯ ರಸಗೊಬ್ಬರ, ಬೀಜ, ಬೇರೆ ಬೇರೆ ವಸ್ತುಗಳನ್ನು ಕೊಡಲಿಕ್ಕೆ ನೀವು ಒಂದು ಮಾಡಿದ್ರಿ, ತರಬೇತಿ ಕೊಡಲಿಕ್ಕೆ ಸಂಸ್ಥೆ ಮಾಡಿದ್ರಿ. ಆದರೆ ಯಾವುದೇ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ತಾವು ಮೆಂಬರ್ ಆಗಿ ಸರ್ಕಾರದಿಂದ ಸಿಗುವಂತಹ ಈ ಒಂದು 0% ಬಡ್ಡಿ ಸಾಲವನ್ನು ಪಡೆಯಲೇಬೇಕು, ವಂಚಿತರಾಗೋದು ಬೇಡ. ಕಬ್ಬಿನ ಬೆಳೆಯಲ್ಲಿ ಅತಿ ಹೆಚ್ಚು ಇಳುವರಿ ಪಡೆದಂತಹ ಪ್ರಗತಿಪರ ಕೃಷಿಕರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಶ್ರೀ ಕುರುಬೂರು ಶಾಂತಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ರಸಗೊಬ್ಬರದ ಜೊತೆಯಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಬಳಸುವ ಮೂಲಕ ಉತ್ಪಾದನೆ ಹೆಚ್ಚಳ ಮಾಡಬೇಕು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂತಹ ಕ್ರಮಗಳ ಬಗ್ಗೆ ರೈತರು ಚಿಂತನೆಯನ್ನು ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಕೂಡ
ನಾವು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈಗಾಗಲೇ ರೈತ ಮಿತ್ರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ವತಿಯಿಂದ ನಾವು ನಮ್ಮ 1200 ಜನ ಸದಸ್ಯರಿದ್ದಾರೆ. ಮೈಸೂರು ಕೇಂದ್ರವಾಗಿ ಇಟ್ಕೊಂಡು ಮೈಸೂರು, ಚಾಮರಾಜನಗರ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಕಲಘಟಗಿ, ಹಾವೇರಿ ಜಿಲ್ಲೆಗಳಲ್ಲಿ ಕಳೆದ ವರ್ಷ ನಾವು ರೈತರಿಗೆ ಗೊಬ್ಬರ ಬಳಕೆ ವಿಚಾರದಲ್ಲಿ ಸೆಮಿನಾರ್ಗಳನ್ನು ಮಾಡಿದ್ದೀವಿ. ನಮ್ಮ ರೈತ ಮಿತ್ರ ಕಂಪನಿಯಿಂದ ಸುಮಾರು 6 ಕೇಂದ್ರಗಳಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ 3 ಕೇಂದ್ರ, ಧಾರವಾಡದಲ್ಲಿ 1, ಮೈಸೂರು ಜಿಲ್ಲೆಯಲ್ಲಿ 2, ಸುಮಾರು 6 ಕೇಂದ್ರಗಳನ್ನು ಮಾಡಿ ಸುಮಾರು 1,70,00,000 ರೂಪಾಯಿಗಳನ್ನ ಮಾರಾಟವನ್ನು ನಾವು ಕಳೆದ ಈ ವರ್ಷ ವ್ಯಾಪಾರವನ್ನು ಮಾಡಿದ್ದೀವಿ. ಕೇವಲ 10 ರೂಪಾಯಿ ಲಾಭವನ್ನು ಇಟ್ಕೊಂಡಿದ್ದೀವಿ. ಬೇರೆ ಎಲ್ಲ ಕಂಪನಿಗಳು 30-40 ರೂಪಾಯಿ ಲಾಭವನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ನಮ್ಮ ಲಾಭದ ಉದ್ದೇಶ ಅಲ್ಲ. ಒಂದು ಚೀಲಕ್ಕೆ 10 ರೂಪಾಯಿ ಲಾಭವನ್ನು ಇಟ್ಕೊಂಡು ಬಹಳ ಪ್ರಬಲವಾದಂತ, ನಿಖರವಾದಂತ ದರ ಮತ್ತು ಗುಣಮಟ್ಟದ, ಶ್ರೇಷ್ಠ ಗುಣಮಟ್ಟದ ಗೊಬ್ಬರವನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಎನ್ನುವಂತ ಹೆಮ್ಮೆಯ ವಿಚಾರವನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ. ಕಳೆದ 2 ತಿಂಗಳಿಂದ ರೈತ ಮಿತ್ರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಏನು ಕೇರಳ ರಾಜ್ಯ ಸರ್ಕಾರದ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ಒಡಂಬಡಿಕೆಯನ್ನು ಮಾಡಿಕೊಂಡು ಈಗಾಗಲೇ ನಾವು ಕಳೆದ 1 ತಿಂಗಳಲ್ಲಿ ಸುಮಾರು 70 ಲಕ್ಷ ರೂಪಾಯಿಗಳ ರೈತರು ಬೆಳೆದಂತ ತರಕಾರಿಯನ್ನ ಮೈಸೂರಿನಿಂದ ಕೇರಳ ರಾಜ್ಯಕ್ಕೆ ಸರ್ಕಾರದ ಸಂಸ್ಥೆಗೆ ಸರಬರಾಜು ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ. 1 ತಿಂಗಳಿಗೆ 1 ಕೋಟಿ ರೂಪಾಯಿ ಮೌಲ್ಯದ ತರಕಾರಿಯನ್ನ ಸರಬರಾಜು ಮಾಡಬೇಕು ಅಂತ ನಾವು ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಆ ಪ್ರಕ್ರಿಯೆ ನಡೆದು ಈ ತಿಂಗಳು ಕೂಡ ಸುಮಾರು 70 ಲಕ್ಷ ರೂಪಾಯಿ ತರಕಾರಿಯನ್ನ ಪೂರೈಸಿದ್ದೀವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ರೈತರ ಬೆಲೆಗೆ ಉತ್ತಮವಾದ ಬೆಲೆ ಕೊಡ್ತಾ ಇದೀವಿ, ನೇರ ಮಾರುಕಟ್ಟೆ ಆಗ್ತಾ ಇದೆ, ದಳ್ಳಾಳಿಗಳ ಪ್ರವೇಶ ಇಲ್ಲ ಮತ್ತು ನ್ಯಾಯಯುತವಾದ ತೂಕ ಸಿಗ್ತಾ ಇದೆ ಮತ್ತು ಕೇರಳ ರಾಜ್ಯ ಸರ್ಕಾರಕ್ಕೆ ಪೂರೈಕೆ ಮಾಡೋದ್ರಿಂದ ನಮಗೆ ಖಚಿತವಾದ ಬೆಲೆ ಸಿಗ್ತಾ ಇದೆ. ಕಾರ್ಯಾಗಾರದಲ್ಲಿ ವೈಜ್ಞಾನಿಕ ಕಬ್ಬಿನ ಕೃಷಿ ಬಗ್ಗೆ ತಜ್ಞರು, ಇಲಾಖಾ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು.